ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನ ನೀವು ಎಂಡ್ವರೆಗೂ ನೋಡಿ. ನೀವೇನಾದರೂ ನಿಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು, ಹೊಸ ಹೊಸ ವರ್ಡ್ಸ್ ಕಲಿಬೇಕು ಅಂದರೆ. ಯಾಕಂದರೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ಈ ರೀತಿಯ ಅಡ್ಜೆಕ್ಟಿವ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸರಿ ನಮಗೆ ಇದನ್ನ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ತುಂಬ ಕಾಮನ್ ಆಗಿ ಯೂಸ್ ಮಾಡೋ ಅಡ್ಜೆಕ್ಟಿವ್ಸ್, ಅದರ ಮೀನಿಂಗ್ ಆ್ಯಂಡ್ ನೀವು ಕೂಡ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಇವತ್ತು ಹೇಳ್ಕೊಡ್ತಾರಂತಹ ಅಡ್ಜೆಕ್ಟಿವ್ಸ್ ಈ ಕಾಂಬಿನೇಷನಲ್ಲಿರುತ್ತೆ. ಫಸ್ಟ್ ವರ್ಡ್ ಅಡ್ಜೆಕ್ಟಿವ್ ಆರ್ ನೌನ್ ಆಗಿರುತ್ತೆ, ಪ್ಲಸ್ ಅದ್ರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇರುತ್ತೆ. ಇವೆರಡೂ ಸೇರಿದಾಗ ಕಂಪ್ಲೀಟ್ಲಿ ಅದೊಂದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ರೈಟ್, ಗ್ರಾಮರ್ ಬೇಸಿಕ್ಸ್ ಏನು ಹೇಳ್ಕೊಡ್ತಾ ಇಲ್ಲ. ನೀವು ನನ್ನ ಹಳೆ ಗ್ರಾಮರ್ ಕ್ಲಾಸ್ನ ನೋಡಿರ್ತೀರಾ ಅಂತ ಅನ್ಕೊಂಡು ನಾ ಇವತ್ತಿನ ಕ್ಲಾಸ್ನ ಹೇಳ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ಆಮೇಲೆ ಕೂಡ ಹೋಗಿ ನೋಡಿ. ರೈಟ್, ಆ್ಯಂಡ್ ಈ ವರ್ಡ್ಸ್ನ ನಾವು ಯೂಸ್ ಮಾಡೋದು ಟು ಡಿಸ್ಕ್ರೈಬ್ ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್, ಕ್ವಾಲಿಟಿ ಆರ್ ಅಪಿಯರೆನ್ಸ್. ರೈಟ್, ಫಾರ್ ಎಕ್ಸಾಂಪಲ್ ಫಸ್ಟ್ ವರ್ಡ್ ಮಚ್. ಇದು ಆ್ಯಕ್ಚುಲಿ ಅಡ್ಜೆಕ್ಟಿವ್ ಅಲ್ಲ, ಅದನ್ನ ಡಿಟರ್ಮಿನರ್ ಅಂತೀವಿ. ಇದೇ ಥರ ಬರುತ್ತೆ. ನೀಡೆಡ್, ನೀಡ್ನ ಪಾಸ್ಟ್ ಪಾರ್ಟಿಸಿಪಲ್ ನೀಡೆಡ್, ಇವೆರಡು ಸೇರಿಸಿದಾಗ ಮಚ್ ನೀಡೆಡ್ ಆಗುತ್ತೆ. ಮಧ್ಯದಲ್ಲಿ ಒಂದು ಹೈಫನ್ ಹಾಕಬೇಕು. ಈ ಥರ ಸಿಂಗಲ್ ವರ್ಡ್ ಆಗಿನೇ ಇದನ್ನು ತಗೋಬೇಕು. ಈಗ ಇದೊಂದು ಅಡ್ಜೆಕ್ಟಿವ್ ಅಂದರೆ ಹೈಲಿ ನೆಸೆಸರಿ ಇರೋದು. ಫಾರ್ ಎಕ್ಸಾಂಪಲ್ ಮಚ್ ನೀಡೆಡ್ ಲೆಸನ್ ಅಂತ ನೀವು ಆ ಲೆಸನ್ಗೆ ಕರಿಬೋದು. ಅದು ನಿಮಗೆ ತುಂಬ ಅವಶ್ಯಕತೆ ಇರುವಂಥ ಲೆಸನ್ ಆಗಿದ್ರೆ. ರೈಟ್, ಮಚ್ ನೀಡೆಡ್ ರೆಸ್ಟ್ ಅನ್ಬೋದು. ಸೊ ಇಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಲ್ಲ, ನಾವನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಆ್ಯಂಡ್ ಅಡ್ಜೆಕ್ಟಿವ್ನ ಈ ಥರನೂ ಯೂಸ್ ಮಾಡ್ಕೋಬೋದು. ಅಂದರೆ ಸೆಂಟೆನ್ಸ್ನ ಎಂಡಲ್ಲಿರುತ್ತೆ, ದೀಸ್ ಮೆಡಿಸಿನ್ಸ್ ಆರ್ ಮಚ್ ನೀಡೆಡ್. ಬಿ ಫಾರ್ಮ್ ಆದಮೇಲೂ ಅಡ್ಜೆಕ್ಟಿವ್ ಬರುತ್ತೆ, ಅಥವಾ ನೌನ್ ಹಿಂದೆನೂ ಅಡ್ಜೆಕ್ಟಿವ್ ಬರುತ್ತೆ ಅಲ್ವಾ. ಅಡ್ಜೆಕ್ಟಿವ್ ಬೇಸಿಕ್ಸ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಮುಂದೆ ಬರೋ ಎಕ್ಸಾಂಪಲ್ಸ್ನೆಲ್ಲ ಇದೇ ಥರ ಇರುತ್ತೆ. ಗುಡ್ ನೇಚರ್ಡ್ ಅಂದರೆ ಒಳ್ಳೆಯ ಸ್ವಭಾವದ, ಅ ಗುಡ್ ನೇಚರ್ಡ್ ಚೈಲ್ಡ್ ಅಂತ ನೀವು ಕರಿಬೋದು. ಶಿ ಲುಕ್ಸ್ ಲೈಕ್ ಅ ವೆರಿ ಗುಡ್ ನೇಚರ್ಡ್ ಪರ್ಸನ್. ಶಿ ಈಸ್ ಗುಡ್ ನೇಚರ್ಡ್ ಅಂತ ಹೇಳಿದ್ರು ಕೂಡ ಓಕೆ. ರೈಟ್, ಲಾಂಗ್ ಅವೇಟೆಡ್ ಅಂದರೆ ಬಹು ನಿರೀಕ್ಷಿತ. ದ ಲಾಂಗ್ ಅವೇಟೆಡ್ ರಿಸಲ್ಟ್ ಅಂದರೆ ಎಷ್ಟೋ ಟೈಮಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅದು ರಿಸಲ್ಟ್ಗೆ. ಸೊ ಅದನ್ನೇನಂತ ಕರಿತೀರಾ ನೀವು? ಲಾಂಗ್ ಅವೇಟೆಡ್ ರಿಸಲ್ಟ್. ದ ಲಾಂಗ್ ಅವೇಟೆಡ್ ಮೂವಿ ಈಸ್ ಫೈನಲಿ ರಿಲೀಸ್ಡ್ ಅಂತಲೂ ನೀವು ಹೇಳ್ಬೋದು. ವೆಲ್ ಬಿಹೇವ್ಡ್. ಸೊ ವೆಲ್ ಬಿಹೇವ್ಡ್ ಅಂತ ಇದೆ. ನಾವು ತುಂಬ ಸರಿ ಬಿಹೇವ್ಡ್ ಅನ್ನೋದು ವರ್ಬ್ ಥರನೇ ಯೂಸ್ ಮಾಡಿರ್ತೀವಲ್ವ. ಈಗ ಈ ಥರ ವೆಲ್ ಜೊತೆ ಬಂದಾಗ ಇದನ್ನು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ವೆಲ್ ಬಿಹೇವ್ಡ್ ಅನ್ನೋದು ಈಗ ಒಂದು ಅಡ್ಜೆಕ್ಟಿವ್ ಅಂದರೆ ಮ್ಯಾನರ್ಸ್ಫುಲ್ ಆಗಿ, ಚೆನ್ನಾಗಿ ಬಿಹೇವ್ ಮಾಡೋದು. ಅ ವೆಲ್ ಬಿಹೇವ್ಡ್ ಲಿಟ್ಲ್ ಗರ್ಲ್. ದ ಚಿಲ್ಡ್ರನ್ ಆರ್ ವೆಲ್ ಬಿಹೇವ್ಡ್ ಆ್ಯಂಡ್ ಕೀನ್ ಟು ಲರ್ನ್. ನೋಡಿ, ಈ ಥರ ಯೂಸ್ ಮಾಡ್ಬೋದು ನೀವು. ನೆನ್ಪಿಟ್ಕೊಳ್ಳಿ, ನಾನೇನು ಗ್ರಾಮರ್ ಬೇಸಿಕ್ಸ್ ಹೇಳ್ತಿಲ್ಲ, ಯಾವ ಟೆನ್ಸ್ ಯಾವ ಥರ ಯೂಸ್ ಮಾಡಬೇಕು. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನ ಫೋಕಸ್ ನೀವು ತುಂಬ ವರ್ಡ್ಸ್ನ ಕಲಿಯೋದು. ವೆಲ್ ಸ್ಪೋಕನ್. ಸ್ಪೋಕನ್ ಅಂದ ತಕ್ಷಣ ನಮಗೆ ವರ್ಬ್ ಅಂತ ನೆನಪಾಗುತ್ತಲ್ಲ. ಸೊ ಇಲ್ಲಿ ವೆಲ್ ಜೊತೆ ಬಂದಾಗ ಈ ಥರ ಸೇರಿಸಿ ಒಂದು ಅಡ್ಜೆಕ್ಟಿವ್ ಆಯ್ತು. ಈಗ ಯಾರಿಗೆ ಹೇಳ್ಬೋದು? ಯಾರು ಚೆನ್ನಾಗಿ ಮಾತಾಡ್ತಾರೆ, ತುಂಬ ಪೊಲೈಟಾಗಿ ಮಾತಾಡೋರು, ಮೃದು ಮಾತಿನವರು. ದ ಪ್ರಿನ್ಸಿಪಾಲ್ ವಾಸ್ ವೆರಿ ಪೊಲೈಟ್ ಆ್ಯಂಡ್ ವೆಲ್ ಸ್ಪೋಕನ್. ಆ್ಯಕ್ಟರ್ಸ್ ನೀಡ್ ಟು ಬಿ ವೆಲ್ ಸ್ಪೋಕನ್ ಇನ್ ಇಂಟರ್ವ್ಯೂಸ್. ಶಿ ವಾಸ್ ದ ಓನ್ಲಿ ವೆಲ್ ಡ್ರೆಸ್ಡ್ ಆ್ಯಂಡ್ ವೆಲ್ ಸ್ಪೋಕನ್ ಗರ್ಲ್. ಶಿ ವಾಸ್ ವೆಲ್ ಡ್ರೆಸ್ಡ್ ಅಂದರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಲು. ಸನ್ ಡ್ರೈಡ್ ಅಂದರೆ ಸನ್ನಲ್ಲಿ, ಬಿಸಿಲಿನಲ್ಲಿ ಒಣಗಿರೋ ಯಾವುದಕ್ಕಾದ್ರೂ ನೀವು ಸನ್ ಡ್ರೈಡ್ ಅಂತ ಕರಿಬಹುದು. ವಿ ಮೇಕ್ ದಿಸ್ ಡಿಶ್ ವಿತ್ ಸನ್ ಡ್ರೈಡ್ ಟೊಮೆಟೋಸ್. ಆಫ್ಟರ್ ಹಾರ್ವೆಸ್ಟ್ ಮಾಡಾದ್ಮೇಲೆ ದ ಸೀಡ್ಸ್ ಆರ್ ಸನ್ ಡ್ರೈಡ್, ಅದನ್ನು ಒಣಗಿಸುತ್ತಾರೆ. ರೈಟ್, ಬಿಗ್ ಹೆಡೆಡ್ ಅಂದರೆ ದುರಹಂಕಾರಿಯ, ಅಂದರೆ ಎಕ್ಸೆಸಿವ್ ಸೆಲ್ಫ್ ಎಸ್ಟೀಮ್ ಇರೋರು. ಲುಕ್ ಅಟ್ ಅ ಬಿಹೇವಿಯರ್, ಶಿ ಸೋ ಬಿಗ್ ಹೆಡೆಡ್. ಐ ಡೋಂಟ್ ವಾಂಟ್ ಟು ಸೀಮ್ ಬಿಗ್ ಹೆಡೆಡ್ ಅಂದರೆ ನಾನು ದುರಹಂಕಾರಿ ಥರ ಕಾಣೋದಕ್ಕೆ ಇಷ್ಟಪಡಲ್ಲ, ಬಟ್ ಐ ಥಿಂಕ್ ಇಟ್ ವೋಂಟ್ ವರ್ಕ್ ಅಂದರೆ ನಾನು ಸಜೆಷನ್ ಕೂಡ ಕೊಡ್ತಾ ಇದ್ದೀನಿ ಇಲ್ಲಿ ಜೊತೆಗೆ. ರೈಟ್, ಬ್ಲಡ್ ಸ್ಟೇನ್ಡ್. ಸ್ಟೇನ್ಡ್ ಅಂದರೆ ಕಲೆಯಾಗಿರೋದು, ಬ್ಲಡ್ ಸ್ಟೇನ್ಡ್ ಆಗಿರೋದು, ರಕ್ತದ ಕಲೆಗಿರೋದು. ಅ ಪೀಸ್ ಆಫ್ ಬ್ಲಡ್ ಸ್ಟೇನ್ಡ್ ಪೇಪರ್. ಹಿಸ್ ಬ್ಲಡ್ ಸ್ಟೇನ್ಡ್ ಶರ್ಟ್, ಹಿಸ್ ಬಾಡಿ ವಾಸ್ ಬ್ಲಡ್ ಸ್ಟೇನ್ಡ್ ಅನ್ಬೋದು ನೀವು. ವಾರ್ ಟೋನ್, ಯುದ್ಧ ಪೀಡಿತ. ಅ ವಾರ್ ಟೋನ್ ರೀಜನ್, ಏರಿಯಾ, ಸ್ಟ್ರೀಟ್. ಅಫ್ಘಾನಿಸ್ತಾನ್ ಹ್ಯಾಸ್ ಬಿಕಮ್ ಅ ವಾರ್ ಟೋನ್ ಕಂಟ್ರಿ ನಾವ್. ರೈಟ್, ಅರ್ಥ ಆಗ್ತಿದಲ್ವಾ? ಇದನ್ನೆಲ್ಲ ಆಮೇಲೆ ನೋಟ್ಸ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್, ಗ್ರಾಸ್ ಫೆಡ್. ಫೀಡ್ ನ ಪಾಸ್ಟ್ ಪಾರ್ಟಿಸಿಪಲ್ ಫೆಡ್, ತಿನ್ನಿಸೋದು. ಬರೀ ಗ್ರಾಸ್ನೇ ತಿನ್ನಿಸಿದ ಅಂದರೆ ಕೆಲವು ಪ್ರಾಣಿಗಳಿರುತ್ತಲ್ಲ, ಅಂಥ ಪ್ರಾಣಿಗಳನ್ನ ಗ್ರಾಸ್ ಫೆಡ್ ಆ್ಯನಿಮಲ್ಸ್ ಅನ್ಬೋದು. ನೋಡಿ ಇಲ್ಲಿ, ದೀಸ್ ಗೋಟ್ಸ್ ಆರ್ ಗ್ರಾಸ್ ಫೆಡ್. ಓನ್ಲಿ ಡ್ರಿಂಕ್ ಗ್ರಾಸ್ ಫೆಡ್ ಕೌಸ್ ಮಿಲ್ಕ್. ಗ್ರಾಸ್ ಫೆಡ್ ಆಗಿರೋ ಕೌಸ್ ಅಂತ ಕೌಸ್ಗಳ, ಹಸುಗಳ. ನೋಡಿ, ಕೌಸ್ ಆದಮೇಲೆ ಅಪೋಸ್ಟ್ರಫಿ ಬಂದಿದೆ. ಸೊ ಅಪೋಸ್ಟ್ರಫಿ ರೂಲ್ಸ್ ನೆನಪಿದೆನಾ ನಿಮಗೆ? ನೋಡಿದ್ರಲ್ಲ ವಿಡಿಯೋ? ಪ್ಲೂರಲ್ ಆದಮೇಲೆ ನಾವು ಅಪೋಸ್ಟ್ರಫಿ ಹಾಕ್ತಿದ್ದೀವಿ ಅಂದರೆ ಅವುಗಳ. ಸೊ ಎಂಥ ಹಸುಗಳ
ಮಿಲ್ಕ್ ನೀನು ಕುಡಿಬೇಕು, ಗ್ರಾಸ್ ಫೆಡ್ ಕೌಸ್ ಮಿಲ್ಕ್. ನೆಕ್ಸ್ಟ್ ಹಾರ್ಸ್ ಡ್ರಾನ್, ಡ್ರಾ ಅಂದರೆ ಎಳೆಯೋದು, ಡ್ರಾನ್ ಎಳೆದಿರುವ, ಕುದುರೆಯಿಂದ ಎಳೆಯಲ್ಪಟ್ಟ. ಹಾರ್ಸ್ ಡ್ರಾನ್ ಕಾರ್ಟ್. ದ ಕಿಂಗ್ ಅರೈವ್ಡ್ ಇನ್ ಅ ಹಾರ್ಸ್ ಡ್ರಾನ್ ಕ್ಯಾರೇಜ್. ಎಕ್ಸ್ಟೆನ್ಷನ್, ಗಾಡಿಯ ಎಕ್ಸ್ಟೆನ್ಷನ್ ಒಂದಿರುತ್ತೆ, ರೈಟ್. ಲಾಂಗ್ ಫೊಗಾಟನ್ ಅಂದರೆ ಯಾವತ್ತೋ ಮರೆತು ತುಂಬ ದಿನ ಆಗೋಗಿರುತ್ತೆ. ಲಾಂಗ್ ಫೊಗಾಟನ್ ಸ್ಟೋರೀಸ್ ಅಂತೀವಿ. ದೋಸ್ ಆರ್ ಮೈ ಲಾಂಗ್ ಫೊಗಾಟನ್ ಮೆಮೊರೀಸ್. ಯಾವುದು ಮರೆತು ತುಂಬ ಟೈಮ್ ಆಗಿರುತ್ತೆ ಅದನ್ನು ನೀವು ಲಾಂಗ್ ಫೊಗಾಟನ್ ಥಿಂಗ್ಸ್ ಅಂತ ಹೇಳ್ಬೋದು. ಓಲ್ಡ್ ಫ್ಯಾಷನ್ಡ್, ತುಂಬ ಗೊತ್ತೇ ಇರುತ್ತೆ ನಿಮಗೆ, ಹಳೆ ಕಾಲದ್ದು. ದೇರ್ ಓಲ್ಡ್ ಫ್ಯಾಷನ್ಡ್ ವ್ಯೂಸ್. ಯುವರ್ ಕಿಚನ್ ಈಸ್ ವೆರಿ ಓಲ್ಡ್ ಫ್ಯಾಷನ್ಡ್. ಡೆನ್ಸ್ಲಿ ಪಾಪ್ಯುಲೇಟೆಡ್. ಇಲ್ಲಿ ಡೆನ್ಸ್ಲಿ ಅನ್ನೋದೊಂದು ಅಡ್ವರ್ಬ್. ಹೇಗೆ ಪಾಪ್ಯುಲೇಟ್ ಆಗಿರೋದು? ಡೆನ್ಸ್ ಆಗಿ, ಹತ್ತತ್ರವಾಗಿ, ಅಂದರೆ ಜನ ನಿಬಿಡ. ಅ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸಿಟಿ. ಶಿವಾಜಿನಗರ್ ಈಸ್ ಎ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ, ರೈಟ್. ಹೈ ಸ್ಪಿರಿಟೆಡ್. ಅ ಹೈ ಸ್ಪಿರಿಟೆಡ್ ಕಬಡ್ಡಿ ಟೀಮ್. ಹಿ ವಾಸ್ ಹೈ ಸ್ಪಿರಿಟೆಡ್ ಆ್ಯಂಡ್ ಕರೇಜಿಯಸ್. ಕ್ವಿಕ್ ವಿಟೆಡ್ ಅಂದರೆ ತುಂಬ ಚುರುಕು ಬುದ್ಧಿ ಇರೋರು ಮಕ್ಕಳು ಇರ್ತಾರಲ್ವ, ತುಂಬ ಕ್ವಿಕ್ಕಾಗಿ ಥಿಂಕ್ ಮಾಡೋರು, ಕ್ವಿಕ್ಕಾಗಿ ಆನ್ಸರ್ ಹೇಳೋರು. ಯುವರ್ ಚೈಲ್ಡ್ ಈಸ್ ವೆರಿ ಕ್ವಿಕ್ ವಿಟೆಡ್ ಅನ್ಬೋದು. ಆ್ಯಂಡ್ ಕ್ವಿಕ್ ವಿಟೆಡ್ ಅಂದರೆ ಈ ಮೀನಿಂಗ್ ಕೂಡ ಇದೆ. ತೆನಾಲಿ ರಾಮ ವಾಸ್ ನೋನ್ ಫಾರ್ ಇಸ್ ಕ್ವಿಕ್ ವಿಟೆಡ್ ಹ್ಯೂಮರ್. ಅಂದರೆ ತುಂಬ ಕ್ವಿಕ್ ಆಗಿ, ಇನ್ಸ್ಟೆಂಟ್ ಆಗಿ ಜೋಕ್ ಮಾಡೋರು, ನಗ್ಸೋರು, ಆ ಥರ ಹ್ಯೂಮರ್ ಇರೋರನ್ನ ನಾವು ಕ್ವಿಕ್ ವಿಟೆಡ್ ಅಂತ ಕರಿಬೋದು, ರೈಟ್. ಹೋಮ್ ಗ್ರೋನ್ ಅಂದರೆ ಮನೆಯಲ್ಲೇ ಬೆಳೆದಿರೋದು, ಅಂದರೆ ಅರ್ಥ ಮನೆ ತೋಟದ್ದು. ದೀಸ್ ಆರ್ ಹೋಮ್ ಗ್ರೋನ್ ವೆಜಿಟಬಲ್ಸ್. ಎವ್ರಿಥಿಂಗ್ ಈಸ್ ಹೋಮ್ ಗ್ರೋನ್, ಹೋಮ್ ಮೇಡ್ ಆ್ಯಂಡ್ ಫ್ರೆಶ್. ನೆಕ್ಸ್ಟ್, ಬ್ಯಾಡ್ ಟೆಂಪರ್ಡ್ ಅಂದರೆ ತುಂಬ ಬೇಗನೆ ಸಿಟ್ಟಾಗೋರು. ಶಿ ಇಸ್ ವೆರಿ ಬ್ಯಾಡ್ ಟೆಂಪರ್ಡ್ ಇನ್ ದ ಮಾರ್ನಿಂಗ್ಸ್. ಶಿ ಗೇವ್ ಹಿಮ್ ಅ ಬ್ಯಾಡ್ ಟೆಂಪರ್ಡ್ ಲುಕ್. ಎಂಥ ಲುಕ್? ಬ್ಯಾಡ್ ಟೆಂಪರ್ಡ್ ಲುಕ್ ಅಂದರೆ ಆ್ಯಂಗ್ರಿ ಲುಕ್ ಅನ್ಬೋದು ನೀವು. ಬ್ರೈಟ್ಲಿ ಲಿಟ್ ಅಂದರೆ ತುಂಬ ಬ್ರೈಟ್ ಆಗಿ ಬೆಳಗಿರುವುದು. ಲೈಟ್ನ ಪಾಸ್ಟ್ ಪಾರ್ಟಿಸಿಪಲ್ ಲಿಟ್. ಇಟ್ ವಾಸ್ ಅ ಬ್ರೈಟ್ಲಿ ಲಿಟ್ ಪ್ಯಾಲೇಸ್. ತುಂಬ ಪ್ರಕಾಶಮಾನವಾಗಿ ಬೆಳಗಿರುವ ಪ್ಯಾಲೇಸ್. ದ ಸ್ಟ್ರೀಟ್ ವಾಸ್ ಬ್ರೈಟ್ಲಿ ಲಿಟ್ ದಟ್ ಈವ್ನಿಂಗ್. ಸ್ಟ್ರೀಟ್ ಲೈಟ್ಸಿಂದ ಮಾತ್ರ ಕಾಣ್ತಿತ್ತು ಅವತ್ತು. ನ್ಯಾರೋ ನೆಕ್ಟ್. ನ್ಯಾರೋ ಅಂದರೆ ತುಂಬ ಕಿರಿದಾದ. ನೆಕ್ಟ್, ಅ ನ್ಯಾರೋ ನೆಕ್ಟ್ ಬಾಟಲ್. ಐ ವಾಂಟ್ ಅ ನ್ಯಾರೋ ನೆಕ್ಟ್ ಫ್ಲವರ್ ವಾಸ್. ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಓವರ್ ಪ್ರೈಸ್ಡ್ ಇದು ಗೊತ್ತೇ ಇರುತ್ತೆ ನಿಮಗೆ, ಅಂದರೆ ತುಂಬ ರೇಟ್ ಇರೋದು, ಅದ್ರ ವರ್ತ್ಗಿಂತ ಜಾಸ್ತಿ ರೇಟ್ ಇದ್ದರೆ ನೀವಾಗ ಓವರ್ ಪ್ರೈಸ್ಡ್ ಐಟಮ್ ಅಂತ ಕರಿಬಹುದು. ದ ಡ್ರೆಸ್ ವಾಸ್ ವೇ ಓವರ್ ಪ್ರೈಸ್ಡ್. ತುಂಬಾ ಓವರ್ ಪ್ರೈಸ್ಡ್ ಆಗಿತ್ತು, ವೇ ಓವರ್ ಪ್ರೈಸ್ಡ್ ಅಂತ. ಮಧ್ಯದಲ್ಲಿ ಹೈಫನ್ ಬರಲ್ಲ, ಬಿಟ್ಟು ಕೂಡ ಈ ಥರ ಸಿಂಗಲ್ ವರ್ಡ್ ಆಗಿ ಬರಿಬೋದು ನೀವು. ನೆಕ್ಸ್ಟ್ ಒನ್, ಶಾರ್ಟ್ ಲಿವ್ಡ್. ಸ್ವಲ್ಪ ಹೊತ್ತು ಮಾತ್ರ ಇದ್ದಿದ್ದು, ಸ್ವಲ್ಪ ಟೈಮ್ ಮಾತ್ರ ಇದ್ದಿದ್ದು. ಶಾರ್ಟ್ ಲಿವ್ಡ್ ಹ್ಯಾಪಿನೆಸ್. ಹರ್ ಸಕ್ಸಸ್ ವಾಸ್ ಗ್ರೇಟ್ ಬಟ್ ಶಾರ್ಟ್ ಲಿವ್ಡ್. ಇಟ್ ವಾಸ್ ಅ ಶಾರ್ಟ್ ಲಿವ್ಡ್ ಮ್ಯಾರೇಜ್. ಅಂದರೆ ಹೆಚ್ಚು ದಿನ ಇರಲಿಲ್ಲ ಅವ್ರ ಮ್ಯಾರೇಜ್. ಡೀಪ್ ಫ್ರೈಡ್ ಗೊತ್ತಿರುತ್ತೆ ನಿಮಗೆ, ಎಣ್ಣೆಯೊಳಗಡೆ ಫ್ರೈ ಮಾಡಿರೋದಕ್ಕೆ ನಾವು ಡೀಪ್ ಫ್ರೈಡ್ ಅಂತೀವಿ. ಡೀಪ್ ಫ್ರೈಡ್ ಫುಡ್ಸ್ ಆರ್ ಲಿಂಕ್ ಟು ಹೈ ಕೊಲೆಸ್ಟ್ರಾಲ್. ಇಟ್ಸ್ ನಾಟ್ ಡೀಪ್ ಫ್ರೈಡ್, ಇಟ್ಸ್ ಪ್ಯಾನ್ ಫ್ರೈಡ್. ನೋಡಿ ಈಗ ಇನ್ನೊಂದು ಅಡ್ಜೆಕ್ಟಿವ್ ಅಂತ ಇಲ್ಲಿ, ಪ್ಯಾನ್ ಫ್ರೈಡ್ ಅಂತ. ಪ್ಯಾನ್ ಮೇಲೆ ಅಂದರೆ ಹಂಚಿನ ಮೇಲೆ ಫ್ರೈ ಮಾಡಿದ್ದು, ರೈಟ್. ನೆಕ್ಸ್ಟ್, ಒನ್ ಆರ್ಮ್ಡ್. ಆರ್ಮ್ ಅಂದ್ರೇನು? ಕೈ, ಒಂದೇ ಕೈ ಇರುವ. ಅ ಒನ್ ಆರ್ಮ್ಡ್ ಸೋಲ್ಜರ್. ಒನ್ ಆರ್ಮ್ಡ್ ರೋಬೋಟ್ಸ್ ಆರ್ ಕಮಿಂಗ್ ಇನ್ ಟು ಯೂಸ್ ನಾವ್. ತ್ರೀ ಲೆಗ್ಡ್ ಅಂದರೆ ಮೂರೇ ಕಾಲಿರುವ ಏನಾದರೂ ಆಗಿರ್ಬೋದು. ಐ ಆಮ್ ಲುಕಿಂಗ್ ಫಾರ್ ಅ 3-legged ಸ್ಟೂಲ್. ಅಂದರೆ ಒಂದು ಸ್ಟೂಲ್, 3 ಲೆಗ್ ಇರೋ ಸ್ಟೂಲ್, ಅದು ನನಗೆ ಬೇಕಾಗಿದೆ. ನೆಕ್ಸ್ಟ್, ದ ಡಾಗ್ ವಾಸ್ 3-legged ಅಂದರೆ ಆ ಡಾಗ್ಗೆ 3 ಕಾಲಿತ್ತು, ಸೊ ಇಟ್ ವಾಸ್ 3-legged. ಹ್ಯಾಂಡ್ ಹೆಲ್ಡ್. ಹೋಲ್ನ ಪಾಸ್ಟ್ ಪಾರ್ಟಿಸಿಪಲ್ ಹೆಲ್ಡ್. ಹ್ಯಾಂಡ್ ಹೆಲ್ಡ್ ಕೈಯಲ್ಲಿ ಹಿಡಿದಿರುವ, ಅಂದರೆ ಕೈಯಲ್ಲೇ ಹಿಡಿಬೋದಾದಂತಹ ಏನಾದರೂ ಡಿವೈಸ್. ಫಾರ್ ಎಕ್ಸಾಂಪಲ್, ವಿ ಯೂಸ್ ಟು ಪ್ಲೇ ಹ್ಯಾಂಡ್ ಹೆಲ್ಡ್ ವಿಡಿಯೋ ಗೇಮ್ಸ್. ಕೈಯಲ್ಲಿ ಹಿಡ್ಕೊಂಡಿರೋ ವಿಡಿಯೋ ಗೇಮ್ಸ್ಗೆ ಹ್ಯಾಂಡ್ ಹೆಲ್ಡ್ ವಿಡಿಯೋ ಗೇಮ್ಸ್ ಅಂತ ಕರಿತೀವಿ ನಾವು. ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್ ನೋಡಿರ್ತೀರಲ್ಲ ನೀವು ಶಾಪ್ಸಲ್ಲಿ. ಆ ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್ ಈಸ್ ಯೂಸ್ ಟು ರೀಡ್ ಬಾರ್ ಕೋಡ್ಸ್. ಹಾರ್ಡ್ ಅರ್ನ್ಡ್ ತುಂಬ ಕಷ್ಟಪಟ್ಟು ಸಂಪಾದಿಸಿದ. ದಟ್ಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಅವರ್ ಸಕ್ಸಸಸ್ ವರ್ ಹಾರ್ಡ್ ಅರ್ನ್ಡ್. ಮಿಡ್ಲ್ ಏಜ್ಡ್ ಅಂದರೆ ಮಧ್ಯ ವಯಸ್ಸಿನ. ದೇ ಆರ್ ಅ ಮಿಡ್ಲ್ ಏಜ್ಡ್ ಕಪಲ್. ಮಿಡ್ಲ್ ಏಜ್ಡ್ ಕಪಲ್. ಹಿ ಲುಕ್ಸ್ ಮಿಡ್ಲ್ ಏಜ್ಡ್. ಇಲ್ಲಿ ನೋಡಿ, ಹಿ ಲುಕ್ಸ್ ಲೈಕ್ ಮಿಡ್ಲ್ ಏಜ್ಡ್ ಅನ್ಬಾರ್ದು, ಯಾಕಂದರೆ ಮಿಡ್ಲ್ ಏಜ್ ಅನ್ನೋದು ಅಡ್ಜೆಕ್ಟಿವ್ ಹಿಂದೆ ಲೈಕ್ ಬರಲ್ಲ. ಏನು ನೌನ್ ಇಲ್ಲ ಅಂದರೆ ಹಿ ಲುಕ್ಸ್ ಮಿಡ್ಲ್ ಏಜ್ಡ್ ಅನ್ಬೋದು, ಅಂದರೆ ಅವನ ಏಜ್ ಆ ಥರ ಕಾಣಿಸ್ತಿದೆ. ನ್ಯಾರೋ ಮೈಂಡೆಡ್ ಅಂದರೆ ಬ್ರಾಡಾಗಿ ಥಿಂಕ್ ಮಾಡೋದೇ ಇಲ್ಲ ಅವರು, ಅವ್ರಿಗೆ ಅನಿಸಿದ್ದೆ ಅವ್ರು ಮಾತಾಡ್ತಿರ್ತಾರೆ ಯಾವಾಗಲೂ. ನ್ಯಾರೋ ಮೈಂಡೆಡ್ ಪೀಪಲ್. ಶಿ ಇಸ್ ಅ ನ್ಯಾರೋ ಮೈಂಡೆಡ್ ವುಮನ್. ಸ್ಟಾಪ್ ಬೀಯಿಂಗ್ ನ್ಯಾರೋ ಮೈಂಡೆಡ್. ಹಿ ಇಸ್ ವೆರಿ ನ್ಯಾರೋ ಮೈಂಡೆಡ್ ಆ್ಯಂಡ್ ಇನ್ಸೆನ್ಸಿಟಿವ್, ರೈಟ್. ಶಾರ್ಟ್ ಹೇರ್ ಇದ್ದರೆ ಶಾರ್ಟ್ ಹೇರ್ ಅನ್ಬೋದು ನೀವು.
a short haired girl. I like short haired dogs, right? ಇದಕ್ಕೆ ಆಪೋಸಿಟ್ ಲಾಂಗ್ ಹೇರ್ಡ್ ಅಂದರೆ ಉದ್ದ ಕೂದಲಿರೋ ಯಾರಾದರೂ. ಶಿ ವಾಸ್ ಅಟ್ರಾಕ್ಟಿವ್, ಲಾಂಗ್ ಹೇರ್ಡ್ ಆ್ಯಂಡ್ ವೆಲ್ ಸ್ಪೋಕನ್. ನೋಡಿ ಅವರು ನೋಡೋದಕ್ಕೆ ಹೇಗಿದ್ರು ಅವ್ರನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ನಾನು ಈ ಥರ. ಲಾಂಗ್ ಹೇರ್ಡ್ ಡಾಗ್ಸ್ ನೀಡ್ ಅ ಲಾಟ್ ಆಫ್ ಗ್ರೂಮಿಂಗ್. ಗ್ರೂಮಿಂಗ್ ಅಂದರೆ ಕ್ಲೀನ್ ಮಾಡಿ ಬಾಚಿ ರೆಡಿ ಮಾಡೋದು, ರೈಟ್? ಸ್ಮಾಲ್ ಸೈಜ್ಡ್ ಅಂದರೆ ಚಿಕ್ಕ ಸೈಜ್ನ ಏನಾದರೂ. ಇಟ್ಸ್ ಅ ಸ್ಮಾಲ್ ಸೈಜ್ಡ್ ಕಂಪನಿ. ಡೂ ಯು ಹ್ಯಾವ್ ಅ ಸ್ಮಾಲ್ ಸೈಜ್ಡ್ ಬುಕ್ ಶೆಲ್ಫ್? ಇದಕ್ಕೆ ಆಪೋಸಿಟ್ ಲಾರ್ಜ್ ಸೈಜ್ಡ್. ಐ ಡೋಂಟ್ ವಾಂಟ್ ಅ ಲಾರ್ಜ್ ಸೈಜ್ಡ್ ರೆಫ್ರಿಜರೇಟರ್. ಫ್ರಿಜ್ ಬೇಕು, ಲಾರ್ಜ್ ಸೈಜ್ಡ್ ಫ್ರಿಜ್ ಬೇಡ, ರೈಟ್? ದೇ ಡೋಂಟ್ ಹ್ಯಾವ್ ಲಾರ್ಜ್ ಸೈಜ್ಡ್ ಟಿ ಶರ್ಟ್ಸ್. ನೋಡಿ ನಾವು ಇಷ್ಟೇ ಅಂದ್ಬಿಡ್ತೀವಿ, ಲಾರ್ಜ್ ಸೈಜ್ ಟಿ ಶರ್ಟ್, ಬಿಗ್ ಸೈಜ್. ಆ್ಯಕ್ಚುಲಾಗಿ ಅಡ್ಜೆಕ್ಟಿವ್ನ ಯೂಸ್ ಮಾಡೋವು ಈ ಥರ, ಲಾರ್ಜ್ ಸೈಜ್ನ ಟಿ ಶರ್ಟ್, ರೈಟ್? ಅದೇ ಥರ ನೀವು ಹೇಳ್ಬೋದು ಮೀಡಿಯಮ್ ಸೈಜ್ಡ್, ಎಕ್ಸ್ಟ್ರಾ ಲಾರ್ಜ್ ಸೈಜ್ಡ್ ಅಂತ ನೀವೇ ಕ್ರಿಯೇಟ್ ಮಾಡ್ಬೋದು, ರೈಟ್? ನೆಕ್ಸ್ಟ್ ವೆಲ್ ಎಜುಕೇಟೆಡ್. ಗೊತ್ತಿರುತ್ತೆ ನಿಮಗೆ, ಹಿ ವಾಸ್ ವೆಲ್ ಎಜುಕೇಟೆಡ್, ಶಿ ಕಮ್ಸ್ ಫ್ರಮ್ ಅ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅನ್ಬೋದು. ಆಬ್ಸೆಂಟ್ ಮೈಂಡೆಡ್ ಅಂದರೆ ಯಾವಾಗಲೂ ಎಲ್ಲದನ್ನು ಮರಿತಾ ಇರೋ ಮೈಂಡ್. ಆ್ಯನ್ ಆಬ್ಸೆಂಟ್ ಮೈಂಡೆಡ್ ಟೀಚರ್. ಯುವರ್ ಸಿಸ್ಟರ್ ಈಸ್ ಈವನ್ ಮೋರ್ ಆಬ್ಸೆಂಟ್ ಮೈಂಡೆಡ್ ದೆನ್ ಯು. ಯು ಬೀನ್ ಗೆಟಿಂಗ್ ಆಬ್ಸೆಂಟ್ ಮೈಂಡೆಡ್ ಲೇಟ್ಲಿ. ಯು ಬೀನ್ ಗೆಟಿಂಗ್ ಅಂದರೆ ಯು ಬೀನ್ ಬಿಕಮಿಂಗ್, ಆಗ್ತಾ ಇದೆಯಾ ಆ ಥರ ನೀನು ರೀಸೆಂಟ್ಲಿ. ಸ್ಟ್ರಾಂಗ್ ವಿಲ್ಡ್. You are really strong-willed. My grandmother was a strong-willed woman. Right? Next one. Kind-hearted. ಕೇಳಿರ್ತೀರ ನಿಮ್ಗೆ ಗೊತ್ತಿರುತ್ತೆ kind-hearted ವ್ಯಕ್ತಿಗಳು. Everyone says he's kind-hearted and compassionate. She is one of the most kind-hearted people. ನೋಡಿ, she is one of the ಅಂತ ಬಂದಾಗ ಅದ್ರ ಮುಂದೆ ಪರ್ಸನ್ ಅಂತ ಬರಲ್ಲ, ಯಾವತ್ತು ಪೀಪಲೇ ಬರುತ್ತೆ ಈ ಥರ. She is one of the most kind-hearted people that I've seen. ನಾನು ನೋಡಿರೋ ವ್ಯಕ್ತಿಗಳಲ್ಲಿ, ರೈಟ್? ವೆಲ್ ನೋನ್. ತುಂಬ ಜನಕ್ಕೆ ಗೊತ್ತಿರುವ ಅ ವೆಲ್ ನೋನ್ ಫೇಸ್, ವೆಲ್ ನೋನ್ ವಾಯ್ಸ್, ಪೊಲಿಟಿಷಿಯನ್, ಆ್ಯಕ್ಟರ್. ಹಿ ಈಸ್ ವೆಲ್ ನೋನ್ ಫಾರ್ ಹಿಸ್ ವರ್ಕ್ ಇನ್ ಮ್ಯೂಸಿಕ್ ಅಂತಲೂ ನೀವು ಹೇಳ್ಬೋದು. ಹ್ಯಾಂಡ್ ಮೇಡ್. ಕೈಯಲ್ಲೇ ಮಾಡಿರುವಂಥ, ಕೈಯಿಂದ ತಯಾರಿಸಿರುವ ಏನಾದರೂ. ಹ್ಯಾಂಡ್ ಮೇಡ್ ಡಾಲ್ಸ್ ಅಂತ ನೀವು ಹೇಳ್ಬೋದು. ಈ ಥರ ಡಿಸ್ಕ್ರೈಬ್ ಮಾಡ್ಬೋದು. ಹ್ಯಾಂಡ್ ಮೇಡ್ ದಿಸ್ ಥಿಂಗ್, ಹ್ಯಾಂಡ್ ಮೇಡ್ ದಟ್ ಥಿಂಗ್. ದ ಕಾರ್ಪೆಟ್ ಈಸ್ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಅದೇ ಥರ ಫ್ಯಾಕ್ಟ್ರಿನಲ್ಲಿ ಮಾಡಿದರೆ ಫ್ಯಾಕ್ಟ್ರಿ ಮೇಡ್ ಅನ್ಬೋದು, ಮನೆಯಲ್ಲಿ ಮಾಡಿದರೆ ಹೋಮ್ ಮೇಡ್ ಅನ್ಬೋದು, ಚೈನಾದಲ್ಲಿ ಮಾಡಿದರೆ ಚೈನಾ ಮೇಡ್ ಅನ್ಬೋದು. ನೋಡಿ ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು. ಹೋಮ್ ಮೇಡ್ ಐಸ್ ಕ್ರೀಮ್, ಹೋಮ್ ಮೇಡ್ ಚಾಕ್ಲೇಟ್. ದಿಸ್ ಹೋಟೆಲ್ ಸರ್ವ್ಸ್ ಹೋಮ್ ಮೇಡ್ ಮೀಲ್ಸ್. ಇಸ್ ಇಟ್ ಹೋಮ್ ಮೇಡ್ ಅಂತ ನೀವು ಕೇಳ್ಬೋದು. ಹೋಮ್ ಮೇಡ್ಗೆ ನೀವು ವಿತೌಟ್ ಹೈಫನ್ ಕೂಡ ಯೂಸ್ ಮಾಡಿ ಬರುತ್ತೆ. ಟೈಟ್ಲಿ ವೌಂಡ್ ಅಂದರೆ ಬಿಗಿಯಾಗಿ ಎಣೆದ. ಆ ಟೈಟ್ಲಿ ವೌಂಡ್ ವೂಲನ್ ಸ್ವೆಟರ್. ವೂಲನ್ ಸ್ವೆಟರ್ ಟೈಟ್ಲಿ, ತುಂಬ ಟೈಟಾಗಿ ಎಣೆದಿರುವ, ನೆನ್ಪಿಟ್ಕೊಳ್ಳಿ, ಟೈಟ್ಲಿ ವೌಂಡ್. ಡಾರ್ಕ್ ಕಲರ್ಡ್. ತುಂಬ ಡಾರ್ಕ್ ಕಲರ್ ಇರೋ ಏನಾದರೂ ಆಗಿರ್ಬೋದು. ದ ಲಿಕ್ವಿಡ್ ವಾಸ್ ಡಾರ್ಕ್ ಕಲರ್ಡ್. ಯೆಲ್ಲೋ ಸ್ಟ್ರಿಪ್ಡ್. ಸ್ಟ್ರಿಪ್ ಅಂದರೆ ಪಟ್ಟಿಗಳು. ಯೆಲ್ಲೋ ಸ್ಟ್ರಿಪ್ಡ್, ಯೆಲ್ಲೋ ಪಟ್ಟಿ ಇರುವ ಶರ್ಟ್ಸ್. ದ ವಾಲ್ ವಾಸ್ ಯೆಲ್ಲೋ ಸ್ಟ್ರಿಪ್ಡ್. ನೋಡಿ ಈಗ ಯೆಲ್ಲೋ ಕಲರ್ನ ನೀವು ಚೇಂಜ್ ಮಾಡಿದರೆ ತುಂಬ ಅಡ್ಜೆಕ್ಟಿವ್ಸ್ ಕ್ರಿಯೇಟ್ ಆಗುತ್ತೆ. ಆ ಥರ ಸ್ಟ್ರಿಪ್ಸ್, ಪಟ್ಟಿಗಳು ನಿಮ್ಗೆಲ್ಲಾದರೂ ಕಾಣಿಸಿದರೆ ನೀವು ಅದನ್ನು ಈ ಥರ ಡಿಸ್ಕ್ರೈಬ್ ಮಾಡ್ಬೋದು ಆ ಕಲರಿಂದ, ರೈಟ್? ಓಪನ್ ಮೈಂಡೆಡ್ ಅಂದರೆ ಆಗಲೇ ಬಂದಿತ್ತಲ್ಲ, ನ್ಯಾರೋ ಮೈಂಡೆಡ್ಗೆ ಆಪೋಸಿಟ್ ಇದು. ಓಪನ್ ಮೈಂಡೆಡ್ ಪ್ಯಾರೆಂಟ್ಸ್. ಈಸ್ ವೆರಿ ಓಪನ್ ಮೈಂಡೆಡ್ ಅಬೌಟ್ ಅದರ್ಸ್ ಒಪಿನಿಯನ್ಸ್. ಓಪನ್ ಮೈಂಡೆಡ್ ಪೀಪಲ್ ಯಾವಾಗಲೂ ಬೇರೆಯವರ ಐಡಿಯಾಸ್, ಬೇರೆಯವರ ಯೋಚನೆಗಳ ವಿಚಾರಗಳಿಗೂ ಕೂಡ ಇವರು ಓಪನ್ ಆಗಿರ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ, ರೈಟ್? ವೆಲ್ ಆರ್ಗನೈಸ್ಡ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರುವ. ಪ್ಲ್ಯಾನ್, ಪ್ರೋಗ್ರಾಮ್. ಯುವರ್ ಕಿಚನ್ ಈಸ್ ವೆರಿ ವೆಲ್ ಆರ್ಗನೈಸ್ಡ್. ವಿಂಡ್ ಪವರ್ಡ್. ವಿಂಡಿಂದ ಪವರ್ ತಗೊಂಡು ರನ್ ಆಗುವಂತಹ ಜನರೇಟರ್ಸ್, ಮಷಿನ್ಸ್. ದಿಸ್ ವಾಟರ್ ಪಂಪಿಂಗ್ ಸಿಸ್ಟಮ್ ಇಸ್ ವಿಂಡ್ ಪವರ್ಡ್. ವಾಟರಿಂದನೂ ಕೂಡ ನಾವು ಎನರ್ಜಿನ ಜನ್ರೇಟ್ ಮಾಡ್ತೀವಲ್ವ, ಅವಾಗ ಏನಂತೀವಿ? ಹೈಡ್ರೋ ಪವರ್ಡ್ ಅನ್ಬೋದು ಅವಾಗ, ರೈಟ್? ರೆಡಿಮೇಡ್. ಗೊತ್ತೇ ಇರುತ್ತೆ ನಿಮಗೆ, ರೆಡಿಯಾಗಿ ಸಿಗುವಂತಹ, ಸಿದ್ಧ ಆಗಿರುವಂತಹ ಗಾರ್ಮೆಂಟ್ಸ್. ರೆಡಿಮೇಡ್ ಫುಡ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್. ದಿಸ್ ಫರ್ನಿಚರ್ ಕೇಮ್ ರೆಡಿಮೇಡ್. ಈ ಫರ್ನಿಚರ್ ರೆಡಿಮೇಡ್ ಆಗೇ ಬರೋದು ಅಂತ ಹೇಳ್ತೀವಲ್ಲ. ಆಲ್ಕೋಹಾಲ್ ಬೇಸ್ಡ್. ಆಲ್ಕೋಹಾಲ್ ಆಧಾರಿತ. ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ಸ್ಯಾನಿಟೈಸರ್ ಅಂದರೆ ಅದರ ಮೇನ್ ಇಂಗ್ರೀಡಿಯೆಂಟ್ ಆಲ್ಕೋಹಾಲ್ ಆಗಿರುತ್ತೆ. ಆ್ಯನ್ ಆಲ್ಕೋಹಾಲ್ ಬೇಸ್ಡ್ ಸೊಲ್ಯೂಷನ್, ರೈಟ್? ವೈಡ್ಲಿ ರೆಕಗ್ನೈಸ್ಡ್. ಎಲ್ಲ ಕಡೆನೂ ಗುರುತಿಸಲ್ಪಟ್ಟ. ವೈಡ್ಲಿ ರೆಕಗ್ನೈಸ್ಡ್ ಫೇಸ್, ವಾಯ್ಸ್, ಪರ್ಸ್ನಾಲಿಟಿ.
ದ ಸಿಂಗರ್ಸ್ ವಾಯ್ಸ್ ಈಸ್ ವೈಡ್ಲಿ ರೆಕಗ್ನೈಸ್ಡ್. ಫಾಸ್ಟ್ ಪೇಸ್ಡ್. ಪೇಸ್ ಅಂದರೆ ಸ್ಪೀಡ್. ಫಾಸ್ಟ್ ಪೇಸ್ಡ್ ಅಂತ ನೀವು ಕರಿಬೋದು. ದ ಫಾಸ್ಟ್ ಪೇಸ್ಡ್ ಬೌಲಿಂಗ್. ದ ಫಿಲ್ಮ್ ವಾಸ್ ವೆರಿ ಫಾಸ್ಟ್ ಪೇಸ್ಡ್. ಫಿಲ್ಮ್ ಏನೋ ತುಂಬ ಫಾಸ್ಟಾಗಿ ರನ್ ಆಗ್ತಿದ್ರೆ ಈ ಥರ ನೀವು ಹೇಳ್ಬೋದು. ಐ ಕಾಂಟ್ ವಾಚ್ ದೋಸ್ ಫಾಸ್ಟ್ ಪೇಸ್ಡ್ ನ್ಯೂಸ್ ಪ್ರೋಗ್ರಾಮ್ಸ್ ಆನ್ ಟಿ ವಿ ದೀಸ್ ಡೇಸ್, ರೈಟ್? ಬ್ಲೂ ಐಡ್. ಬ್ಲೂ ಐ ಇರುವಂತಹ ಅಷ್ಟೇ. ಇಟ್ಸ್ ಅ ಬ್ಲೂ ಐಡ್ ವೈಟ್ ಕ್ಯಾಟ್. ಶಿ ವಾಸ್ ಬ್ಲೂ ಐಡ್ ಆ್ಯಂಡ್ ಬ್ಲ್ಯಾಕ್ ಹೇರ್ಡ್. ನೋಡಿ ಆಗಲೇ ಬಂದಿದ್ದಲ್ಲ, ಶಾರ್ಟ್ ಹೇರ್ಡ್, ಲಾಂಗ್ ಹೇರ್ಡ್, ಬ್ಲ್ಯಾಕ್ ಹೇರ್ಡ್, ಬ್ರೌನ್ ಹೇರ್ಡ್. ನೋಡಿ ಎಷ್ಟು ಇದೇ ಥರ ನೀವು ಕ್ರಿಯೇಟ್ ಮಾಡ್ಬೋದು ಎಡ್ಜೆಕ್ಟಿವ್ಸ್ನ. ಥಿಕ್ ಸ್ಕಿನ್ಡ್ ಅಂದರೆ ಅರ್ಥ ಯಾವ ಕ್ರಿಟಿಸಿಸಮ್ಗೂ ತಲೆ ಕೆಡಿಸ್ಕೊಳ್ಳದೆ ಇರೋರು. ನೀವೇನೇ ಹೇಳಿದ್ರು ಅವ್ರೇನೂ ಕೇರ್ ಮಾಡಲ್ಲ ಅಂಥ ವ್ಯಕ್ತಿ. ಬಿ ಥಿಕ್ ಸ್ಕಿನ್ಡ್ ಆ್ಯಂಡ್ ಸ್ಪೀಕ್ ಅಪ್. ಸ್ಪೀಕಪ್ ಅಂದರೆ ಜೋರಾಗಿ ಹೇಳೋದು, ಜೋರಾಗಿ ಮಾತಾಡೋದು, ಹೇಳ್ಬಿಡೋದು. ಯು ನೀಡ್ ಟು ಬಿ ಥಿಕ್ ಸ್ಕಿನ್ಡ್ ಟು ಸರ್ವೈವ್ ಆಸ್ ಅ ಪೊಲಿಟಿಷಿಯನ್. ನೆಕ್ಸ್ಟ್, ಓವರ್ ಕುಕ್ಡ್. ಅತಿಯಾಗಿ ಬೆಂದ. ದ ಓವರ್ ಕುಕ್ಡ್ ರೈಸ್ ಅಂದರೆ ನಾರ್ಮಲ್ಗಿಂತ ಜಾಸ್ತಿನೇ ಓವರ್ ಆಗಿ ಕುಕ್ ಆಗಿರೋದು ರೈಸ್, ಓವರ್ ಕುಕ್ಡ್ ರೈಸ್. ರಿಮೆಂಬರ್, ಇಟ್ ಶುಡ್ ನಾಟ್ ಬಿ ಓವರ್ ಕುಕ್ಡ್. ಇದು ಓವರ್ ಕುಕ್ಡ್ ಆಗಬಾರ್ದು. ಇದು ವಿತೌಟ್ ಹೈಫನ್ ಕೂಡ ಯೂಸ್ ಮಾಡ್ತಾರೆ, ಅದೇ ಕಾಮನ್. ಇದಕ್ಕೆ ಆಪೋಸಿಟ್ ಅಂಡರ್ ಕುಕ್ಡ್ ಅಂದರೆ ಅರೆ ಬರೆ ಬೇಯ್ದಿರುವ, ಚೆನ್ನಾಗಿ ಬೇಯದ. ದ ರೈಸ್ ಈಸ್ ಅಂಡರ್ ಕುಕ್ಡ್ ಅಂದರೆ ರೈಸ್ ಅಷ್ಟು ಚೆನ್ನಾಗಿ ಬೆಂದಿಲ್ಲ. ಇಟ್ ಡಸಂಟ್ ಟೇಸ್ಟ್ ಗುಡ್ ಇಫ್ ಇಟ್ಸ್ ಅಂಡರ್ ಕುಕ್ಡ್. ನೆಕ್ಸ್ಟ್ ಒನ್, ಕಂಪ್ಯೂಟರ್ ಬೇಸ್ಡ್ ಅಂದರೆ ಕಂಪ್ಯೂಟರ್ನಲ್ಲೇ ಆಗುವಂತಹ ಏನೇ ಒಂದು ಆ್ಯಕ್ಟಿವಿಟಿಗೆ ಕಂಪ್ಯೂಟರ್ ಬೇಸ್ಡ್ ಅಂತೀವಿ. ಕಂಪ್ಯೂಟರ್ ಬೇಸ್ಡ್ ವಿಡಿಯೋ ಗೇಮ್ಸ್, ಕಂಪ್ಯೂಟರ್ ಬೇಸ್ಡ್ ಮೆಡಿಕಲ್ ಕನ್ಸಲ್ಟೇಷನ್ಸ್, ಕಂಪ್ಯೂಟರ್ ಬೇಸ್ಡ್ ಟ್ರೈನಿಂಗ್. ನೆಕ್ಸ್ಟ್, ಲೆಫ್ಟ್ ಹ್ಯಾಂಡೆಡ್. ನೀವು ಕೇಳೇ ಇರ್ತೀರ, ಲೆಫ್ಟ್ ಹ್ಯಾಂಡೆಡ್ ಪರ್ಸನ್, ಇಸ್ ಈ ಲೆಫ್ಟ್ ಹ್ಯಾಂಡೆಡ್? ಡೂ ಯು ಆಲ್ವೇಸ್ ರೈಟ್ ಲೆಫ್ಟ್ ಹ್ಯಾಂಡೆಡ್ ಅಂತ ಕೇಳ್ಬೋದು. ರೈಟ್ ವಿತ್ ಅ ಲೆಫ್ಟ್ ಹ್ಯಾಂಡ್ ಅನ್ಬೋದು, ಲೆಫ್ಟ್ ಹ್ಯಾಂಡೆಡ್ ಅಡ್ಜೆಕ್ಟಿವ್ ಥರನೂ ಯೂಸ್ ಮಾಡ್ಬೋದು ನೀವು. ಮೋಸ್ಟ್ ಸೋಲ್ಡ್ ಗೊತ್ತೇ ಇರುತ್ತಲ್ಲ ನಿಮಗೆ. ಕ್ಲೋತಿಂಗ್ ಆ್ಯಂಡ್ ಫ್ಯಾಷನ್ ಐಟಮ್ಸ್ ಆರ್ ದ ಮೋಸ್ಟ್ ಸೋಲ್ಡ್ ಥಿಂಗ್ಸ್ ಇನ್ ದ ವರ್ಲ್ಡ್. ಹೆಚ್ಚಾಗಿ ಮಾರಾಟ ಆಗುವ ಥಿಂಗ್ಸ್, ಮೋಸ್ಟ್ ಸೋಲ್ಡ್ ಥಿಂಗ್ಸ್. ವೆಲ್ ಡೆವಲಪ್ಡ್, ಚೆನ್ನಾಗಿ ಡೆವಲಪ್ ಆಗಿರುವ. ವೆಲ್ ಡೆವಲಪ್ಡ್ ಸಿಟಿ. ದ ಸ್ಕೂಲ್ ಅಡಾಪ್ಟೆಡ್ ವೆಲ್ ಡೆವಲಪ್ಡ್ ಲರ್ನಿಂಗ್ ಮೆಥಡ್ಸ್. ಅದಕ್ಕೆ ಅಪೋಸಿಟ್ ಅಂಡರ್ ಡೆವಲಪ್ಡ್ ಅಂದರೆ ಚೆನ್ನಾಗಿ ಡೆವಲಪ್ ಆಗದೇ ಇರುವ. ಅಂಡರ್ ಡೆವಲಪ್ಡ್ ವಿಲೇಜಸ್. ದ ಟೌನ್ ಈಸ್ ಸ್ಟಿಲ್ ಅಂಡರ್ ಡೆವಲಪ್ಡ್. ವಿತೌಟ್ ಹೈಫನ್ ಕೂಡ ನೀವು ಬರಿಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ಪ್ರೈವಸಿ ಫೋಕಸ್ಡ್ ಅಂದರೆ ಪ್ರೈವಸಿಗೆ ಫೋಕಸ್ ಮಾಡಿರುವಂತಹ ಫೀಚರ್ ಅಥವಾ ಮತ್ತೇನಾದರೂ ಒಂದು ಮಷಿನ್. ಪ್ರೈವಸಿ ಫೋಕಸ್ಡ್ ಫೀಚರ್ಸ್. ಪ್ರೈವಸಿ ಫೋಕಸ್ಡ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್. ಐಫೋನ್ಸ್ ಕ್ಲೇಮ್ ಟು ಬಿ ಪ್ರೈವಸಿ ಫೋಕಸ್ಡ್. ಕ್ಲೇಮ್ ಮಾಡೋದಂದರೆ ಅವರ ಒಂದು ಪಾಯಿಂಟ್ನ ತುಂಬ ಒತ್ತಿ ಹೇಳೋದು. ಅವರು ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಹೇಳ್ತಾ ಇದ್ದಾರೆ. ದ ಐಫೋನ್ಸ್ ಕ್ಲೇಮ್ ಟು ಬಿ ಪ್ರೈವಸಿ ಫೋಕಸ್ಡ್, ರೈಟ್? ಆ್ಯಂಡ್ ಗೈಸ್, ತುಂಬ ಜನಕ್ಕೆ ಈ ವರ್ಡ್ಸ್ ಗೊತ್ತೇ ಇರೋದಿಲ್ಲ. ಪ್ಲೀಸ್ ಅವರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ನೀವು ಹೊಸದು ಕಲ್ತಿದ್ದೀರ ಅಂದರೆ ಲೈಕ್ ಮಾಡಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ನೋಟ್ಸ್ ಮಾಡಿ ಇಟ್ಕೊಳ್ಳಿ, ರೈಟ್? ಥ್ಯಾಂಕ್ ಯು.